ಆತ್ಮೀಯ ವಿದ್ಯಾರ್ಥಿಗಳೇ ಹಾಗೂ ವೀಕ್ಷಕರೇ, ಇಂದು ನಾವು ಹೂವಿನ ವಿವಿಧ ಭಾಗಗಳ ಬಗ್ಗೆ ಪ್ರಯೋಗಾತ್ಮಕವಾಗಿ ತಿಳಿದುಕೊಳ್ಳುವ ಪ್ರಯತ್ನವನ್ನು ಮಾಡೋಣ. ಪ್ರಯೋಗಕ್ಕೆ ಬೇಕಾದ ಸಾಮಗ್ರಿಗಳ ಪರಿಚಯವನ್ನು ಮಾಡಿಕೊಳ್ಳೋಣ. ದಾಸಿವಾಳದ ಹೂ, ನೀಡಲ್, ಹೋರ್ಸಿಪ್, ಭೂತಕನ್ನಡಿ, ಬ್ಲೇಡ್, ಕವರ್ ಸ್ಲಿಪ್, ಗಾಜಿನ ಪಟ್ಟಿ, ಸೂಕ್ಷ್ಮದರ್ಶಕ. ದಾಸಿವಾಳದ ಹೂವನ್ನು ತೆಗೆದುಕೊಂಡು ಆ ಹೂವಿನ ಭಾಗಗಳನ್ನು ಬೇರ್ಪಡಿಸಿ ನಿಮಗೆ ತೋರಿಸ್ತಾ ಇದ್ದೀನಿ. ಈ ಹಸಿರು ಬಣ್ಣದಲ್ಲಿರೋದು ಪುಷ್ಪ ಪಾತ್ರೆ, ಕೆಂಪು ಬಣ್ಣದಲ್ಲಿ ಕಾಣಿಸ್ತಾ ಇರೋದು ಪುಷ್ಪದಳ, ಇದು ಪುಷ್ಪದಳ. ಶಲಾಕ ನಳಿಕೆ, ಅರಿಶಿಣ ಕಲರ್ ಕಾಣಿಸ್ತಾ ಇರೋದು ನಿಮಗೆ ಪರಾಗಕೋಶ, ಪರಾಗಕೋಶದ ಮೇಲ್ಭಾಗದಲ್ಲಿ ಕಾಣಿಸ್ತಾ ಇರೋದು ನಿಮಗೆ ಶಲಾಕಾಗ್ರ. ಈ ಭಾಗವನ್ನು ಶಲಾಕಾಗ್ರ ಅಂತ ಕರಿತೀವಿ. ಇದು ಶಲಾಕಾಗ್ರ. ಪುಷ್ಪದಳವನ್ನು ನಾನೀಗ ಬೇರ್ಪಡಿಸ್ತಾ ಇದ್ದೀನಿ ಹೂವಿನಿಂದ. ಈಗ ಕಾಣಿಸ್ತಿದೆ ನೋಡಿ, ಇದು ಅಂಡಾಶಯ. ಈ ಭಾಗ ಅಂಡಾಶಯ. ಶಲಾಕ ನಳಿಕೆ ಅರಿಶಿಣ ಕಲರಲ್ಲಿ ಕಾಣಿಸ್ತಾ ಇರೋದು ನಿಮಗೆ ಅರಿಶಿಣ ಬಣ್ಣದಲ್ಲಿ ಪರಾಗಕೋಶ. ಅರಿಶಿಣದ ಕಲರ್ ಒಳಗಡೆ ಇರೋದು ಪರಾಗಗಳು. ಅದರ ತುದಿ ಭಾಗದಲ್ಲಿರೋದು ಶಲಾಕಾಗ್ರ. ಈಗ ಕಾಣಿಸ್ತಾ ಇದೆಯಲ್ಲ, ಈ ಬಿಳಿ ಬಣ್ಣದ ಮಧ್ಯಭಾಗದಲ್ಲಿ ಇದು ಪರಾಗ ನಳಿಕೆ. ಇದು ಪರಾಗ ನಳಿಕೆ. ಶಲಾಕಾಗ್ರದ ತಳಭಾಗದಲ್ಲಿರೋದು ಪರಾಗ ನಳಿಕೆ. ಅದಕ್ಕೆ ಮೊದಲು ಕವರ್ ಆಗಿತ್ತಲ್ಲ, ಅದು ಶಲಾಕ ನಳಿಕೆ. ಇದು ಅಂಡಾಶಯ.
ಇದು ಅಂಡಾಶಯ, ಪರಾಗನಳಿಕೆ, ಶಲಾಕಾಗ್ರ. ನೋಡಿ ನಿಮಗೆ ನೀಟಾಗಿ ತೋರಿಸ್ತೀನಿ. ಅಂಡಾಶಯ, ಪರಾಗನಳಿಕೆ, ಶಲಾಕಾಗ್ರ. ಪುಷ್ಪದಳ, ಪುಷ್ಪಪಾತ್ರೆ, ಕೇಸರದಂಡ, ಪರಾಗಕೋಶ, ಅಂಡಾಶಯ, ಪರಾಗನಳಿಕೆ, ಶಲಾಕಾಗ್ರ, ಶಲಾಕನಳಿಕೆ. ಚಿಕ್ಕ ಚಿಕ್ಕ ಅಂಡಕಗಳನ್ನು ನಾವಿಲ್ಲಿ ಕಾಣಬಹುದು. ಈಗ ನಾವು ಪರಾಗರೇಣುವನ್ನು ಸೂಕ್ಷ್ಮದರ್ಶಕದ ಅಡಿಯಲ್ಲಿ ವೀಕ್ಷಿಸೋಣ.